ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಫ್ರೂಟ್ ಕಸ್ಟರ್ಡ್ ಫಲೂದಾ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಲೂದಾ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಷ್ಟು ನೀರನ್ನು ಸೇರಿಸಿ, ನೀರು ಬಿಸಿ ಆದ ನಂತರ 4 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ ನಂತರ ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸಿ, ಕುದೀತಿರೋ ಹಾಲಿಗೆ 1 ಕಪ್ಪಷ್ಟು ಫ್ರೈ ಆಗಿರೋ ಸೆಮಿಯಾನ ಸೇರಿಸ್ಕೊಳ್ಳೋಣ. ಸೆಮಿಯಾ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಸೇರಿಸಿ, ಈ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಉಂಡೆಗಳಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಯ್ತಿರೋ ಸೆಮಿಯಾಗೆ ಈ ಕಸ್ಟರ್ಡನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ 3 ನಿಮಿಷ ಬೇಯಿಸ್ಕೊಳ್ಳೋಣ. 3 ನಿಮಿಷದ ನಂತರ ಕಸ್ಟರ್ಡ್ ಎಲ್ಲ ಸೆಮಿಯಾ ಜೊತೆ ಚೆನ್ನಾಗಿ ಬೆರೆತು ನೋಡಿ ಕ್ರೀಮಿಯಾಗಿ ಹಾಲೆಲ್ಲ ಗಟ್ಟಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾದ ನಂತರ 30 ನಿಮಿಷ ಫ್ರೀಸ್ ಆಗೋದಕ್ಕೆ ಇಡೋಣ. ಈಗ ಒಂದು ಕಪ್ಪಲ್ಲಿ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜಗಳನ್ನು ಸೇರಿಸಿ, ಈ ಸಬ್ಜಾ ಬೀಜನ ತುಳಸಿ ಬೀಜ ಅಂತಲೂ ಹೇಳ್ತಾರೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಡೋಣ. ಈಗ ನಾನಿಲ್ಲಿ 5 ತರಹದ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟವಾಗೋ ಯಾವುದೇ ಹಣ್ಣುಗಳನ್ನು ತೊಗೋಬಹುದು. ನಾನಿಲ್ಲಿ ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಸೇಬು, ದಾಳಿಂಬೆ ಹಾಗೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಈಗ ಎಲ್ಲ ಫ್ರೂಟ್ಸ್ನು ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣ ಕಟ್ ಮಾಡಿ ಸೇರಿಸೋದ್ರಿಂದ ಫಲೂದಾ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ದಾಳಿಂಬೆನ ಬಿಡಿಸಾಗಿದೆ, ಹಾಗೆ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಾಗಿದೆ. ಈಗ ಎಲ್ಲ ಹಣ್ಣುಗಳನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಹಣ್ಣುಗಳನ್ನು ಇಷ್ಟೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಕ್ವಾಂಟಿಟಿಲಿ ಸೇರಿಸ್ಬೇಕನ್ಸುತ್ತೋ ಅಷ್ಟು ನೀವು ಕಟ್ ಮಾಡಿ ಸೇರಿಸ್ಕೋಬಹುದು. ಫ್ರೂಟ್ಸ್ನೆಲ್ಲ ಒಂದು ಬೌಲ್ಗೆ ಸೇರಿಸಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ಸರ್ವಿಂಗ್ ಗ್ಲಾಸ್ಗೆ ನಾವು ಮೊದಲೇ ನೆನೆಸಿಟ್ಟಿರೋ ಸಬ್ಜಾ ಬೀಜಗಳನ್ನು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ನಂತರ ತಣ್ಣಗಾಗೋದಕ್ಕೆ ಇಟ್ಟಂತಹ ಸೆಮಿಯಾನ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಈಗ ಇದರ ಮೇಲೆ ಮೊದಲೇ ನಾವು ಮಿಕ್ಸ್ ಮಾಡಿಟ್ಟಿರೋ ಫ್ರೂಟ್ಸ್ಗಳನ್ನು 2 ಟೇಬಲ್ ಸ್ಪೂನಷ್ಟು ಸೇರಿಸಿ, ನಂತರ ಫ್ರೂಟ್ಸ್ ಮೇಲೆ ಸಬ್ಜಾ ಬೀಜಗಳನ್ನು ಸೇರಿಸೋಣ. ಸಬ್ಜಾ ಬೀಜ ಮೇಲೆ ಸೆಮಿಯಾ ಮೇಲೆ ಹಣ್ಣುಗಳನ್ನು ಸೇರಿಸಿದ ನಂತರ ಮೇಲೆ ನಿಮಗೆ ಇಷ್ಟವಾಗೋ ಯಾವುದೇ ಐಸ್ ಕ್ರೀಮನ್ನು ಸೇರಿಸಬಹುದು ಅಥವಾ ಇದೇ ರೀತಿ ಕಸ್ಟರ್ಡ್ ಸೆಮಿಯಾನ ಸೇರಿಸ್ಕೋಬಹುದು. ಸೆಮಿಯಾ ಮೇಲೆ ಮತ್ತೊಂದು ಲೇಯರ್ ಫ್ರೂಟ್ಸನ್ನು ಸೇರಿಸಿ, ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಹಾಗೆ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದು ಗ್ಲಾಸ್ಗೂ ಸರ್ವ್ ಮಾಡಿಕೊಳ್ಳೋಣ. ನೋಡಿ, ಸಿಂಪಲ್ಲಾಗಿ ರುಚಿಯಾದ ಫ್ರೂಟ್ ಕಸ್ಟರ್ಡ್ ಫಲೂದಾ ಈಗ ರೆಡಿಯಾಗಿದೆ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ತಿಂತಾ ಇದ್ರೆ ಮತ್ತಷ್ಟು ತಿನ್ಬೇಕನ್ಸುತ್ತೆ. ಈ ಬೇಸಿಗೆಯಲ್ಲಿ ತಂಪಾದ ಡೆಲಿಷಿಯಸ್ ಫಲೂದಾನ ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ಸೆಮಿಯಾಗೆ ಕಸ್ಟರ್ಡ್ ಪೌಡರ್ ಸೇರಿಸಿ ನಾವು ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬಾ ತಂಪಾಗಿ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ರುಚಿಯಾದ ಫ್ರೂಟ್ ಕಸ್ಟರ್ಡ್ ಫಲೂದಾ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.